ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೆವೆನಲಯ. ಇವತ್ತು ನಾವು ಚಳ್ಳಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಚಳ್ಳಿಕಾಯಿ ಮಾರ್ಚಿಂದ ಜುಲೈ ತಿಂಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಚಳ್ಳಿಕಾಯಿ ಉಪ್ಪಿನಕಾಯಿ ಹಾಕೋಕ್ಕೆ ಒಳ್ಳೆ ಟೈಮ್. ಫಸ್ಟು ಮಾರ್ಕೆಟಿಂದ ಚಳ್ಳಿಕಾಯಿ ಏನು ತೊಗೊಂಬಂದಿರ್ತೀವಿ, ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ಆ ಮೇಲೆ ಕಡ್ಡಿಗಳೇನು ಕಾಣುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಆದರೆ ಟೋಪಿ ತೆಗಿಬಾರ್ದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಗಸೆ, ಫ್ಲ್ಯಾಕ್ಸೀಡ್ಸ್ ಬೆನಿಫಿಟ್ಸ್ ಎಲ್ಲರಿಗೂ ಗೊತ್ತಿರೋದೆ. ಇದು ಚಳ್ಳಿಕಾಯಿ ಜೊತೆ ಸೇರಿಕೊಂಡ್ರೆ ಬೆನಿಫಿಟ್ಸ್ ಡಬಲ್. ಉಪ್ಪಿನಕಾಯಿ ಮಾಡಬೇಕಂದ್ರೆ ಅಳತೆ ಕರೆಕ್ಟಾಗಿರಬೇಕು. ನಾವು ಒಂದು ಬೌಲಲ್ಲಿ ನಾವೇನು ತಂದಿರ್ತೀವಿ ಚಳ್ಳಿಕಾಯಿ ಅದನ್ನೆಲ್ಲ ಅಳತೆ ಮಾಡಿಟ್ಕೋಬೇಕು ಈ ಥರ. ಸೊ ಅದೇ ಬೌಲಲ್ಲಿ ಈಗ ಬಾಕಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು. 4 ಕಪ್ ಚಳ್ಳಿಕಾಯಿಗೆ 1 ಕಪ್ಪಷ್ಟು ಖಾರ, ಅರ್ಧ ಕಪ್ಪಷ್ಟು ಉಪ್ಪು, 1/4 ಕಪ್ಪಷ್ಟು ಅಗಸೆ ಹುರಿದು ಪೌಡ್ರ್ ಮಾಡಿಟ್ಟಿರೋದು, 1/4 ಕಪ್ಪಷ್ಟು ಸಾಸಿವೆ ಹುರಿದು ಪೌಡ್ರ್ ಮಾಡಿಟ್ಟಿರೋದು. ಈ 4 ಪೌಡರ್ ಏನಿದೆ, ಖಾರ, ಉಪ್ಪು, ಅಗಸೆ ಮತ್ತು ಸಾಸಿವೆ ಪುಡಿ ಎಲ್ಲನೂ ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ಗಡ್ಡೆ ಬೆಳ್ಳುಳ್ಳಿ ಸುಲಿದು ಎಸಳುಗಳನ್ನು ಒಂದು ಜಾರಲ್ಲಿ ಹಾಕ್ಕೊಂಡು ಈ ಮಿಶ್ರಣನ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಈ ಚಳ್ಳಿಕಾಯಿಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಆ ಪೌಡ್ರ್ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ನೀರು ಹಾಕಿ ಕಲಸಿಡಬೇಕು. ಈಗ ಚಳ್ಳಿಕಾಯಿ ಉಪ್ಪಿನಕಾಯಿ ಪ್ರಿಪ್ರೇಷನ್ ಆಯಿತು, ಆದರೆ ಇದು ಮಾಗಬೇಕು ತಿನ್ನೋಕ್ಕೂ ಮುಂಚೆ. ಈಗ ಇದನ್ನು ಒಂದು ಜಾರಲ್ಲಿ ಹಾಕಿ ಬಿಸಿಲಲ್ಲಿಡಬೇಕು. ಚೆನ್ನಾಗಿರೋ ಬಿಸಿಲಲ್ಲಿಟ್ಟರೆ ಇದೆಲ್ಲ ಮಾಗಿದ್ರೆ ತಿನ್ನೋಕೆ ರೆಡಿ. ಮಜ್ಜಿಗೆಯನ್ನು ಮಾಡ್ಕೊಳ್ಳಿ, ಚಳ್ಳಿಕಾಯಿ ಉಪ್ಪಿನಕಾಯಿ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು.